ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶವಿಪ್ಲಾವಯನ್ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ನ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ನಮ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭುವಗ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಓಂ ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಹೃತ್ವಾ ಅತ್ಯತಿಷ್ಠದ್ದಶಾಂಗುಲಂ. ಓಂ ನಮಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರ್ಭಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತೆ ಸಹಸ್ರಕೋಟಿಯುಗಧಾರಿಣೇ ನಮಃ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಭಗವಂತನ 1000 ರೂಪಗಳ ಚಿಂತನೆಯ 8ನೆಯ ಪ್ರವಚನ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯ ಭವತ್ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ. ಈ ಪ್ರಥಮ ಶ್ಲೋಕದ ಚಿಂತನೆ, ಅದರಲ್ಲಿ 3ನೆಯ ರೂಪದ ನಾಮದ ಪ್ರವಚನ. 1000 ರೂಪಗಳು 110 ಗುಂಪಾಗಿಯೂ ಚಿಂತನೆ ಶಾಸ್ತ್ರದಲ್ಲಿ ನಡೆದಿದೆ. ಅಂದರೆ ಮತ್ಸ್ಯ ಶತಕ, ಕೂರ್ಮ ಶತಕ, ವರಾಹ ಶತಕ ಅನ್ನುವ ಹಾಗೆ 100ಕ್ಕೆ ದಶಾವತಾರ ರೂಪಗಳ ಚಿಂತನೆಯನ್ನು ನಡೆಸಿದ್ದುಂಟು. ಹಾಗಾಗಿ ಮೊದಲ ನಾಮದಲ್ಲಿ ವಿಶ್ವಂ ಶಬ್ದವು ವಂ ಅಂದರೆ ಜಲಂ ಅಂತ ಅರ್ಥ, ನೀರು, ವಾರಿ ವಂ. ಅದರಲ್ಲಿ ವಿಶತಿ ವಂ, ನೀರಿನಲ್ಲಿ ಪ್ರವೇಶ ಮಾಡಿದ ಮತ್ಸ್ಯರೂಪದ ಚಿಂತನೆಯನ್ನು ನಡೆಸಿಕೊಟ್ಟು ಅದು ಮತ್ಸ್ಯಶತಕವಾಗಿ ಬಂದಿದೆ. ಇಲ್ಲಿ ಬೃಹತಿ ಸಹಸ್ರ ಮಂತ್ರವು ವಿಶ್ವಶಬ್ದಕ್ಕೆ, ವಿಶ್ವರೂಪಕ್ಕೆ ತದಿದಾಸ ಭುವನೇಶು ಜ್ಯೇಷ್ಠಂ ಅಂತ ಆರಂಭಗೊಳ್ಳುತ್ತದೆ. ಬೃಹತಿ ಸಹಸ್ರದ ಹಿನ್ನೆಲೆಯಲ್ಲಿ ಭಗವಂತನ ನಾಮಚಿಂತನೆ 100 ನಡೆದಿದೆ, ಎಲ್ಲಿಯೂ ಕಳೆದಿದೆ. ಮತ್ತು ದುರಂತ, ದುರ್ದೈವ ಅಂದರೆ ಅದನ್ನು ಸಂಗ್ರಹ ಮಾಡಿದವನು ಒಳ್ಳೆ ಹುಡುಗ, ವಿದ್ಯಾರ್ಥಿ, ಪಲಿಮಾನ ಮಠದವ, ಅವನು ದುರಂತದಲ್ಲಿ ತೆರಳಿದ್ದಾನೆ. ಹೀಗಾಗಿ ಸಂಗ್ರಹವು ನನ್ನ ಕೈಯಲ್ಲಿದ್ದದ್ದು ಕಳೆದೋಗಿದೆ. ಅದೊಂದು ವಿಷಮ ಪರಿಸ್ಥಿತಿಯಲ್ಲಿ ಅದರ ಪಾಠ ಪ್ರವಚನ ನಡೆದಿತ್ತು. ಹೀಗಾಗಿ ಈ ಬಾರಿ ಅದನ್ನು ಮತ್ತೆ ನಾನು ಮುಂದುವರಿಸಲು ಬಯಸ್ತಾ ಇಲ್ಲ. ಬಹಳ ದೊಡ್ಡ ಮಟ್ಟಿನ ಚಿಂತನೆ ಆದ್ದರಿಂದ ಇನ್ನೊಮ್ಮೆ ನೋಡುವ. ಆದರೆ ಒಂದು ಶಬ್ದವನ್ನಾದರೂ ವೇದದ ಚಿಂತನೆಯಲ್ಲಿಂದ ತದಿದಾಸ ಭುವನೇಶು ಜ್ಯೇಷ್ಠಂ ಸಾಕು. ತದಿದಾಸ ಸಾಕು. ತತ್ ಇತು ಆಸ, ಅದು ಇದು ಆಗಿತ್ತು. ಅದು ಎನ್ನುವುದು ದೂರದಲ್ಲಿದೆ, ನಮಗೆ ಸಿಗಲಾರದಾಗಿದೆ. ಇದು ಎನ್ನುವುದು ನಮ್ಮ ಹತ್ತಿರದಲ್ಲಿ ಇದೆ, ಇದು ನಮಗೆ ಅನುಭವಕ್ಕೆ ಬಂದಿದೆ. ಆದ್ದರಿಂದ ತತ್ ಅಂದರೆ ಅದು, ಇತು ಅಂದರೆ ಇದು ನಮ್ಮ ಅನುಭವದಲ್ಲಿರತಕ್ಕ ಜಗತ್ತು. ತತ್ ನಮಗೆ ಸಿಗಲಾರದ ಸೊತ್ತು ಭಗವಂತ. ಈ ಜಗತ್ತು ಅದು ದೇವರು. ಸರಿಯಾಗಿದೆ. ಅಂದರೆ ಈ ಜಗತ್ತು ಭಗವಂತನ ಅಧೀನದಲ್ಲಿ ಇರಲಾಗಿ ಕಾಣುವ ಜಗತ್ತು ಕಾಣದ ಭಗವಂತನ ಅಧೀನವಾಗಿ ನಮಗೆ ವೇದ್ಯ ಆಗಬೇಕಾಗಿದೆ ಅನ್ನುವ ಸಂದೇಶವನ್ನು ಕೊಡ್ತಾ ಇದೆ. ಹಾಗಾಗಿ ಸಿಗಲಾರದ ಸಂಗತಿಯನ್ನು ಮೊದಲೇ ವೇದ ತಿಳಿಸಿ ತತ್ವಂತ ದೂರದಲ್ಲಿಟ್ಟು ನಿನ್ನ ಹತ್ತಿರ ಇರುವಂಥದ್ದನ್ನು ನೀನು ನೋಡಲಿಕ್ಕುಂಟು. ವೇದ ಹೇಳುವಂತೆ ಪುರಾಣವೂ ಮಾತಾಡಿತು. ತಲ್ಲೋಕ ಪದ್ಮಂಸವು ಏವ ವಿಷ್ಣು ಹೇಳಿಕೊಳ್ಳುವ ನೆಲೆಯಲ್ಲಿ
ಹಾಗಾಗಿ ವಿಶ್ವದ ಏನೊಂದು ಎಲ್ಲ ವೈಭವ ಇದೆ ಅದು ದೇವರ ಅಂಕೆಯಲ್ಲಿದೆ ಎನ್ನುವ ಚಿಂತನೆಯನ್ನೇ ಆರಂಭಗೊಳಿಸುವಂತೆ. ಇನ್ನೊಂದು ಹೇಳುವುದಾದರೆ ತದುಶಬ್ದವು ಅದು ವೇದದ ಸಾರದಲ್ಲಿನ ಮೊದಲ ಪಾದ. ಅಂದರೆ ಪ್ರಣವ 3 ಅಕ್ಷರದ್ದು ವ್ಯಾಹೃತಿತ್ರಯವಾಗಿದೆ. ಅಲ್ಲಿಂದ 3 ಪಾದದ ಗಾಯತ್ರಿಯಲ್ಲಿ ಆರಂಭದ ಪದ ತತ್. ದಶಪದ ಅಂತ ಹೇಳಿ ಗಾಯತ್ರಿಯನ್ನು ಕರೀತಾರೆ. 10 ಪದದ್ದು ಗಾಯತ್ರಿ ಮಂತ್ರ. ಅದರಲ್ಲಿ ಮೊದಲ ಪದ ತತ್ ಅಂತ. ಮತ್ತು ಸವಿತು ವರೆಣ್ಯಂ ಶುರುವಾಗುತ್ತೆ. 10 ಪದ ಇರಲಾಗಿ 10 ಅವತಾರಗಳ ಚಿಂತನೆಯನ್ನು ಕೊಡ್ತದೆ ಎನ್ನುವುದು ಆಚಾರ್ಯರ ಭಾಷ್ಯದ ಸೂಚನೆ. ಹಾಗಾಗಿ ಅದನ್ನೇ ಮೊದಲ ಬಾರಿಗೆ ಹೆಚ್ಚಾಗಿ ತಿಳಿಸಿಕೊಟ್ಟದ್ದು ಬನ್ನಂಜಿಯವರೇ. ಹಾಗಾಗಿ ತತ್ಶಬ್ದವು ಮತ್ಸ್ಯನನ್ನು ಹೇಳುತ್ತದೆ. ತತನಾದದ್ದರಿಂದ, ವ್ಯಾಪ್ತನಾದದ್ದರಿಂದ, ಬೆಳೆದದ್ದರಿಂದ ಸರಿಯಾಯಿತು ತಾನೆ. ವಿಶ್ವಂ ಎನ್ನುವಲ್ಲಿಯೂ ಸಹ ನೀರಿನೊಳಗೆ ಪ್ರವೇಶ ಮಾಡಿದ ಆ ಮತ್ಸ್ಯರೂಪ ತತ್ಶಬ್ದದಿಂದ ವಾಚ್ಯವಾಗಿ 10 ಪದಗಳು 100 ಭಗವಂತನ ರೂಪಗಳ ರಾಶಿಯಲ್ಲಿ ಗುಂಪಿನಲ್ಲಿ ಅನುಸಂಧಾನಕ್ಕೆ ಬರಬೇಕು ಎನ್ನುವುದು. ಇವತ್ತೇ ನೀವದನ್ನು ನೋಟ್ ಮಾಡಿರ್ಬೋದು. ತತ್ಶಬ್ದವು ವಿಶ್ವಶಬ್ದಕ್ಕೆ ಬಂತು. ಇನ್ನು 100ನೇ ಒಂದಕ್ಕಾಗುವಾಗ ಸವಿತು. ಅಲ್ಲಿಂದ ಚಿಂತನೆಯನ್ನು ಯೋಚನೆ ಮಾಡಿಕೊಳ್ಳಿ, ಮುಗಿಸಿಕೊಳ್ಳಿ. ಹೀಗೆ ನಾವು ಬೃಹತಿಯನ್ನು ಒಮ್ಮೆಲೆ ಮುಗಿಸುವ ಅಂತ ಹೇಳುತ್ತಾ ಇವಾಗ 3ನೆಯ ನಾಮಚಿಂತನೆ ವಷಟ್ಕಾರ ಎನ್ನುವುದು. ಇದು ಇಡೀ ಒಂದೇ ಬಾರಿ ಬರುವಂಥದ್ದಾದ್ದರಿಂದ ಸಮಸ್ಯೆ ಹೆಚ್ಚಿಲ್ಲ. ವಷಡಿತಿ ಯಜ್ಞೇಶು ಆಕಾರ್ಯ ಹೂಯತ ಇತಿ ವಷಟ್ಕಾರ. ಚೆನ್ನಾಗಿದೆ ಅಂದರೆ ವಷಟ್ ಇತಿ ಇತಿಕಾರ ಹಾಕಿದ್ದಾರೆ. ವಷಟ್ ಎನ್ನುವುದಾಗಿ ಅವನನ್ನು ಗುರುತಿಸಿ ಯಜ್ಞೇಶು ಅಕಾರ್ಯ ಹೂಯತೆ, ಯಜ್ಞಗಳಲ್ಲಿ ಕರೆದು ಆಹುತಿ ಕೊಡಲ್ಪಡುತ್ತದೆ. ಆದ್ದರಿಂದ ಅವನು ವಷಟ್ಕಾರನು ಅಂತ. ಹಿನ್ನೆಲೆಯನ್ನು ಅರ್ಥ ಆಗದಿದ್ದರೆ ಗೊತ್ತಾಗುವುದಿಲ್ಲ. ಇಷ್ಟೇ ಗೆರೆ. ಆದರೆ ಯಜ್ಞದ ಬಗ್ಗೆ ಒಂದು ಮಾತುಂಟು. ಚತುರ್ಭಿಶ್ಚ ದ್ವಾಭ್ಯಾಂ ಪಂಚಭಿರೇವಚ ಹೂಯತೆ ಚ ಪುನರ್ದ್ವಾಭ್ಯಾಂ ತಸ್ಮೈ ಯಜ್ಞಾತ್ಮನೇ ನಮಃ ಅಂತ. ಇದು ಭಾರತದ್ದೇ. ಭೀಷ್ಮನ ಕೊನೆ ಹೊತ್ತಿನ ಚಿಂತನೆಯಲ್ಲಿ ಬಂದ ಮಾತುಗಳು. ಭೀಷ್ಮಸ್ತವ ರಾಜ ಅಂತಲೇ ಅತ್ಯಂತ ಪ್ರಸಿದ್ಧ. ಅದರ ಬಗ್ಗೆ ಚಿಂತನೆಯನ್ನು ನಾನು ಶಾಂತಿ ಪರ್ವದಲ್ಲಿ ಕೊಟ್ಟಿದ್ದೇನೆ. ಹೀಗಾಗಿ ಈ ಶ್ಲೋಕದ ನೆನಪು ಮಾಡಿಸ್ತೇನಷ್ಟೆ. 4 ಮತ್ತು 4, 2 ಮತ್ತು 5 ಮತ್ತು 2 ಇದರಿಂದ ಹೋಮಿಸಲ್ಪಡುವವನು ಅಂತ ಹೇಳಿ ಯಜ್ಞಸ್ವರೂಪನಿಗೆ ಹೇಳಿ. ಚತುರ್ಭಿಷ್ಟ 8 ಅಕ್ಷರ ಆಯಿತು. ದ್ವಾಭ್ಯಾಮ್ 10 ಆಯಿತು. ಆನಂತರ 5 15 ಆಯಿತು. ಮತ್ತು 2 ಪಂಚಬೇರೆವಚ ಹೂಯತೆ ಚ ಪುನರ್ದ್ವಾಭ್ಯಾಮ್ ಅಂತ. ಹೀಗೆ 18ರವನಿಗೆ 17 ಅಕ್ಷರಗಳ ಆಹುತಿಯ ವ್ಯವಸ್ಥೆ. 4 ಅಂದರೆ ಓಶ್ರಾವಯ, ಮತ್ತು 4 ಅಂದರೆ ಅಸ್ತಶ್ರೌಷಟ್, ಮತ್ತು 2 ಅಂದರೆ ಯಜ, ಯೇ ಯಜಾಮಹೇ 5 ಔಷಟ್. ಇದು ಯಜ್ಞ ಪ್ರಯೋಗ. ಯಜ್ಞದಲ್ಲಿ ಈ ಪ್ರಕಾರವಾಗಿ ಮಾತುಕತೆ ಆಗಿಕೊಂಡು ಆಹುತಿಗಳನ್ನು ಕೊಡುತ್ತಾರೆ. ಓಶ್ರಾವಯ ಅಂದರೆ ಕೇಳಿಸ್ತೇನೆ ಹೇಳುವತಕ್ಕ ನೆಲೆಯಲ್ಲಿ ಮಾತಾಡಿಸುವುದವರು. ಅಸ್ತು ಶ್ರೌಷಾಟ್ ಯಜ ಆಹುತಿ ಕೊಡು. ಏ ಯಜಾಮಹೇ ಎಲ್ಲ ವೃತ್ತಿಜರೊಟ್ಟೆ ಹೇಳ್ತಾರೆ ನಾವು ಆಹುತಿ ಕೊಡ್ತೇವೆ. ಅಂದರೆ ಯಾರಿಗೆ ಅಂತೇಳಿ ಕೊನೆಗೆ ಉಚ್ಚಾರಣೆ ಮಾಡಿ ಓಷಟ್. ನನಗೆ ಯಾಕೆ ಗೊತ್ತು ಅಂದರೆ ನನ್ನಪ್ಪ ಅಗ್ನಿಹೋತ್ರದಲ್ಲಿ ಬಹಳಷ್ಟು ಬಾರಿ ಸೇರಿಕೊಂಡಿತ್ತು. ಆಗ ನಾನು ಬಹಳ ಸಣ್ಣವ. ಆಗ ನಾನು ಅಲ್ಲಿ ಕೂತು ಕೇಳುವುದು ನೋಡುವುದು. ಅಂದರೆ ಸಣ್ಣವರಿದ್ದಾಗ ಕೇಳಿದರೆ ಬಹಳ ಹೆಚ್ಚು ಒಳಗೆ ಕೂತ್ಕೊಳ್ತದೆ. ದೊಡ್ಡವರಾದ ನಂತರ ಕೇಳಿದರೂ ಭಾಳಷ್ಟು ಕೂತ್ಕೊಳ್ಳುವುದಿಲ್ಲ, ಅದು ಹಾರಿ ಹೋಗ್ತದೆ. ಆದರೆ ಸಣ್ಣ ಮಕ್ಕಳು ಬಾಲಸ್ತಾವತ್ ಕ್ರೀಡಾಸಕ್ತ, ಅದಕ್ಕೆ ಎಂಥದ್ದು ಅಂದರೆ ಆಟಕ್ಕೆ ಮಾತ್ರ. ವೃದ್ಧಸ್ತಾವತ್ ಚಿಂತಾಸಕ್ತ, ಮುದುಕನಿಗೆ ತಲೆ ಬಿಸಿಯೇ ಅಷ್ಟೇ, ಎಂತ ಮಾಡುವುದು ಎಂತಾಯಿತು ಅಂತ. ಹಾಗಾಗಿ ಪರೇ ಬ್ರಹ್ಮಣಿ ಕೋಪಿನ ಸಕ್ತ, ದೇವರ ವಿಷಯದಲ್ಲಿ ಯಾರೂ ಹತ್ತಿರ ಬರುವುದೇ ಇಲ್ಲ ಅಂತ. ಹೀಗಾಗಿ ಯಜ್ಞ ಪ್ರಕ್ರಿಯೆ ಇವತ್ತು ಕಳೆದೋಗಿದೆ. ಆ ಕೊನೆಯ ಔಷಟ್ ಅಂತೇಳಿ ಆಹುತಿ ಕೊಡುವ ಕ್ರಮ ಉಂಟಲ್ಲ, ಅದನ್ನು ವಷಟ್ಕಾರ ಅಂತೇಳಿ ಗಮನಿಸಿ ಗುರುತಿಸಿ ಬನ್ನಂಜಿಯವರು ವಷದಿತ್ಯಾಕೋರ್ಯ ಹೂಯತೆ ಅಂತೇಳಿ ಸ್ಪಷ್ಟವಾಗಿ ಯಜ್ಞೇಶು ಆಕಾರ್ಯ
ಹೂಯತೆ ಅಂತ ಹೇಳಿಕೊಟ್ಟಿದ್ದಾರೆ. ಒಂದು ಅರ್ಥ. ಇಷ್ಟೆಲ್ಲ ಕಷ್ಟಪಟ್ಟ ಯಾಜ್ಞಿಕವಾದ ಸವಲತ್ತಿನ ನಾನು ಓಶ್ರಾವಯಾದಿಗಳ ಅರ್ಥ ಇಲ್ಲಿ ಹೇಳಲಿಕ್ಕೆ ಹೋಗಲಿಲ್ಲ. ಅದೆಲ್ಲ ಅನುಶಾಸನ ಪರ್ವದಲ್ಲಿ, ಅದು ಶಾಂತಿ ಪರ್ವದಲ್ಲಿ ಎಲ್ಲ ಬಂದಿದೆ. ಅದು ಮುಂದೊಮ್ಮೆ ನೋಡುವ. ಅದರಲ್ಲಿ ಯಜ್ಞಪರವಾಗಿ ಎಷ್ಟು ಅರ್ಥ ಎನ್ನುವುದಕ್ಕಿಂತ ಹೆಚ್ಚು ದೇವರ ಪರವಾಗಿ ಮಧ್ವಾಚಾರ್ಯರೇ ಅದರ ಚಿಂತನೆಯನ್ನು ಎತ್ತಿಡಿದಿದ್ದಾರೆ. ವಷ್ಟೀತಿ ವಷಟ್ ಸರ್ವಕರ್ತೃತ್ವಾತ್ ಕಾರ. ಈಗ ಇನ್ನೊಂದು ಅರ್ಥ ವಷಟ್ಕಾರಕ್ಕೆ ಎರಡು ಪದ ಮಾಡಿಬಿಡುವ ಅದನ್ನು ಅಂತ. ವಷಟ್ ಮತ್ತು ಕಾರ ಅಂತ. ವಷಟ್ ಚಾಸೌ ಕಾರಶ್ಚ ಅಂತ ಮಾಡುವ. ವಷಟ್ ಅಂದರೆ ಏನು? ವಷ್ಟೀತಿ ವಷಟ್ ಅಂತ. ವಷ್ಟಿ ಎನ್ನುವುದು ಏನನ್ನು ಹೇಳಿದಾಗಿದೆ ಅಂದರೆ ಇಚ್ಛಾರೂಪ. ವಶ ಇಚ್ಛಾಯ ಮತ್ತು ಧಾತು. ಭಗವಂತನು ಇಚ್ಛಾರೂಪನಿದ್ದಾನೆ. ನಮಗೋ ನಮ್ಮದು ಮನಸ್ಸು ಬೇರೆ, ನಮ್ಮ ಯೋಚನೆಗಳೆಲ್ಲ ಬೇರೆ, ಅದು ಬಂದು ಹೋಗೋಗಳು, ಭೌತವಾದ ಮನಸ್ಸು ಬೇರೆ. ಹೀಗಾಗಿ ಭಗವಂತನಲ್ಲಂಥ ವಿಕಾರಗೊಳ್ಳತಕ್ಕಂಥ ನಾಶಗೊಳ್ಳತಕ್ಕಂಥ ಯಾವುದೇ ಪರಿಸ್ಥಿತಿ ಇಲ್ಲದೇ ಇರೋದ್ರಿಂದ ಚಿನ್ಮಯನಾದ್ರಿಂದ ಭಗವಂತನು ಇಚ್ಛಾಸ್ವರೂಪನಿದ್ದಾನೆ. ಹಾಗಾಗಿ ಭಗವಂತನ ಚಿಂತನೆಗಳು ವ್ಯತ್ಯಾಸಗೊಳ್ಳುವುದಿಲ್ಲ. ಅವನೇನು ಇಚ್ಛೆ ಮಾಡ್ತಾನೋ ಅದು ಆಗ್ತದೆ. ಆ ರೀತಿಯಾಗಿ ಭಗವಂತನ ಬಗ್ಗೆ. ಹಾಗಾಗಿ ಇಚ್ಛಾಸ್ವರೂಪನಾದವನೂ ಮತ್ತು ಸರ್ವಕರ್ತೃತ್ವ ಹತ್ತಿರತ್ತು. ಯೋಚನೆ ಮಾಡಿದ ತಕ್ಷಣ ಸಾಯೈಕ್ಷತ ಭವಿಷ್ಯಂ ಪ್ರಜಾ ಯೈಯೇತಿ ಅಂತ ಯೋಚನೆ ಮಾಡಿದ ಆಗಿ ಹೋದ ಅಂತ. ಹಾಗೆ ವಷ್ಟೀತಿ ವಷಟ್ ಸರ್ವಕರ್ತೃತ್ವಾತ್ಕಾರ ಅಂತ ಎರಡು ಪದಗಳ ಚಿಂತನೆಯನ್ನು ಒಟ್ಟು ಮಾಡಿಯೂ ಒಂದು ಅರ್ಥವನ್ನು ಕೊಟ್ಟಿದ್ದಾರೆ. ಇಚ್ಛಾರೂಪ ಸರ್ವಕಾರಣಂಚ ಅಂತ ಅದರ ಅರ್ಥವನ್ನು ವಿವರಿಸಿದ್ದಾರೆ. ಇನ್ನು ಮೂರನೆಯದ್ದು ಬಹಳ ಸುಂದರವಾದ ಒಂದು ಅರ್ಥ, ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲದ ಒಂದು ಅರ್ಥ. ವಾಂತೀತಿ ವಾಹ ಚೇತನಾನಿ ತೇಷಾಂ ಷಟ್ ಭಾವವಿಕಾರಾ ಅನೇನೇತಿ ವಷಟ್. ಅಲ್ಲಿ ವಷಟ್ ಉಂಟು. ವಾ ಅಂದ್ರೇನು? ವಿಗತವು ಅಂತ ಧಾತು. ಜ್ಞಾನಿಗಳು ಅಂತ ಅರ್ಥ. ಒಟ್ಟು ಗತಿಗಳು ಅಂತ, ಜ್ಞಾನಿಗಳು ಅಂತ ಆಗಬೇಕಾಗಿಲ್ಲ, ಗತಿ ಉಳ್ಳವರು ಅಂತ ಅರ್ಥ. ಅಂದರೆ ಚೇತನರು ಅಂತ ಅರ್ಥ. ಚರಾಚರ ಪ್ರಪಂಚದಲ್ಲಿ ಎರಡು ಪ್ರಕಾರ, ಜಡ ಒಂದು, ಚೇತನ ಒಂದು. ಚೇತನವನ್ನು ವಾ ಶಬ್ದದಿಂದ ಹೇಳಲಿಕ್ಕೆ ಬರ್ತದೆ. ಯಾಕೆ? ಅವುಗಳು ಗತಿ ಉಳ್ಳವುಗಳು, ಗತಿಶೀಲಗಳು, ಜ್ಞಾನವೂ ಉಂಟು, ಗಮನವೂ ಉಂಟು ಅಂತ. ಅವುಗಳಿಗೆ 6 ಕೊಡುವವನು. 6 ಏನು? ಭಾವವಿಕಾರಾ ಅನೇನ ಇತಿ ವಷಟ್. 6 ಏನು ಕೇಳಿದರೆ ಭಾವವಿಕಾರಗಳು. ಮನುಷ್ಯನಿಗೆ 6 ವಿಕಾರ ಇದೆ. 6 ವಿಕಾರ ಅಂದರೆ ಅಸ್ತಿ, ಜಾಯತೆ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ನಶ್ಯತಿ ಅಂತ. ಉಂಟಾಗ್ತಾನೆ ಎಲ್ಲಿ? ಗರ್ಭದಲ್ಲಿ. ಅಸ್ತಿ. ಎಲ್ಲ ಚೇತನರಿಗೆ ಇದು ಎಲ್ಲವೂ ಇರುವುದು ಅಂತ ಒಂದು ಹಂತ ಗರ್ಭದಲ್ಲಿ. ಜಾಯತೆ ಹುಟ್ಟುವುದು ಅಂತ 2ನೇ ಹಂತ. ವರ್ಧತೆ ಬೆಳೆಯುವುದು ಅಂತ 3ನೇ ಹಂತ. ಆನಂತರ ಅಪಕ್ಷೀಯತೆ ಒಂದೊಂದು ತಾಳ್ಲಿಕ್ಕೆ ಶುರು ಆಗ್ತದೆ, ಹಲ್ಲು ಬೀಳಲಿಕ್ಕೆ ಶುರು ಆಗ್ತದೆ. ಹಾಗೆ ಆನಂತರ 4ನೇ ಹಂತ ವಿಪರಿಣಮತೆ ಅಂತ. ವ್ಯತ್ಯಾಸ ಆಗ್ತದೆ, ನೆರಿಗೆ ಬೀಳ್ತದೆ, ಕಪ್ಪು ಕೂದಲು ಬಿಳಿ ಆಗ್ತದೆ. ಕೊನೆಗೆ ಅಪಕ್ಷೀಯತೆ, ಹಲ್ಲು ಬೀಳಲಿಕ್ಕೆ ಶುರುವಾಗ್ತದೆ. ಕೊನೆಗೆ ನಶ್ಯತೆ, ಸಾಯ್ತಾನೆ. ಹೀಗೆ 6 ವಿಕಾರಗಳನ್ನು ಕೊಡುವವನು ಭಗವಂತನಿದ್ದಾನೆ. ಭಗವಂತನಿಗೆ 6 ವಿಕಾರ ಇಲ್ಲ. ಆದ್ದರಿಂದ ದೇವರಲ್ಲಿ ನಾವು ಯಾವುದೇ ಪ್ರಕಾರವಾದ ಮುದುಕ ದೇವರು ಅಂತ ಒಂದಿಲ್ಲ ನಮ್ಮಲ್ಲಿ. ಗಡ್ಡದ ದೇವರನ್ನು ನಾವು ಮಾಡುವುದಿಲ್ಲ. ಮೀಸೆಹೊತ್ತ ದೇವರು ಕಾಣುವುದಿಲ್ಲ ನಮಗೆ. ನಿತ್ಯ ಯುವಕನಾಗಿ ಭಗವಂತ ಕಾಣುವಂಥ ಸದಾ ವಿಚ್ಯ ವಯೋಂಗ ಲಕ್ಷ್ಮಿಯ ಅಂತ ಹೇಳಿದಾಗೆ ಸಾಮಾನ್ಯವಾಗಿ ಯೋಗಿಗಳಿಗೇನೆ ಆಗಿರುತ್ತದೆ. ತುಂಬು ಯುವಕರಂತೆ ಕಾಣುತ್ತಾರೆ, 16 ವರ್ಷದವರಂತೆ ಗುರುತಿಸಲ್ತಾರೆ. ಹಾಗೆ ಭಗವಂತನ ಚಿಂತನೆ ಮಾಡುವಾಗ ದಷ್ಟಪುಷ್ಟವಾದ ಬಹಳ ಸುಂದರವಾದ ಮೈಯ ಕಾಂತಿಯಂತೆ ಚಿಂತನೆ ಮಾಡೋದ್ರಿಂದ ವಿಕಾರಗಳೇ ಭಗವಂತನಲ್ಲಿ ಇಲ್ಲ. ಇನ್ನೂ ಒಂದು ಅರ್ಥ ಕೊಡೋದಾದರೆ ವಿಗತವು ಧಾತ್ವರ್ಥದಲ್ಲಿ ಸರ್ವಗತಃ ಅಂತ ಅರ್ಥ. 6 ಎನ್ನುವುದಕ್ಕೆ 6 ಗುಣವುಳ್ಳವನು ಅಂತ ಅರ್ಥ. ಷಡ್ ಗುಣಾತ್ಮ ಚ ವಷಟ್. 6 ಗುಣಗಳು ನಾವು ನಿನ್ನೆ ಸ್ವಲ್ಪವಾಗಿ ನೋಡಿಕೊಂಡೆವು. ಇದನ್ನು ಹೆಚ್ಚಾಗಿ ದೇವರು ಅಂತ ಹೇಳುವುದಕ್ಕೆ ನಾವು ರವಕ್ಕೆ ಹೇಳತಕ್ಕ ಶಬ್ದ ಯಾವುದಂದರೆ ಭಗವಂತ ಅಂತ. ಭಗವಂತ ಅಂದರೆ 6 ಉಳ್ಳವನು ಅಂತ ಅರ್ಥ. ಐಶ್ವರ್ಯಸ್ಯ ಸಮಗ್ರಸ್ಯ ವೀರ್ಯಸ್ಯ ಯಶಸ್ಶ್ರಿಯ ಜ್ಞಾನ ವಿಜ್ಞಾನಯೋಶ್ಚೈವ, ಅಥವಾ ಇನ್ನೊಂದು ಪಾಠ ಜ್ಞಾನ ವೈರಾಗ್ಯೋಶ್ಚೈವ ಷಣ್ಣಾಂ ಭಗೈತೀಂಗನ ಅಂತ. ಆಚಾರ್ಯರು ಭಗವತ್ ಶಬ್ದಕ್ಕೆಲ್ಲ ಅರ್ಥ ಕೊಟ್ಟದ್ದುಂಟು ಭಾಷ್ಯಗಳಲ್ಲಿ. ಪೂರ್ಣವಾದ ಐಶ್ವರ್ಯ ಒಡೆತನ, ಐಶ್ವರ್ಯಸ್ಯ ಸಮಗ್ರಸ್ಯ, ವೀರ್ಯಸ್ಯ ಪರಿಪೂರ್ಣವಾದ ಮತ್ತೊಬ್ಬರನ್ನು ನಿಯಂತ್ರಿಸುವ ಸಾಮರ್ಥ್ಯ, ಯಶಸ್ಸಃ ಸಂಪೂರ್ಣವಾದಂತಹ ಸರ್ವವೇದ ಪ್ರತಿಪಾದ್ಯತ್ವ ಸರ್ವಶಬ್ದ ವಾಚ್ಯತ್ವ, ಅಂತಹ ಒಂದು ಯಶಸ್ಸು. ಶ್ರಿಯ ಪರಿಪೂರ್ಣವಾದ ಶ್ರೀ ಅಂದರೆ ಮಹಾಲಕ್ಷ್ಮಿಯೇ ಅವನ ಚರಣ ದಾಸಿಯಾಗಿದ್ದಾಳೆ. ಆನಂತರ ಪೂರ್ಣವಾದಂತಹ ಜ್ಞಾನ, ಸತ್ಯಂ ಜ್ಞಾನವನಂತಂ ಬ್ರಹ್ಮ.
ಪರಿಪೂರ್ಣವಾದ ವೈರಾಗ್ಯ, ಸರ್ವತ್ಯಾಗ, ಯಾವುದರ ಹಂಗು ಇಲ್ಲದೆ ಪರಮಸ್ವತಂತ್ರನಾಗಿರತಕ್ಕ ವ್ಯವಸ್ಥೆ. ಹೀಗೆ ಭಗವಂತನನ್ನು ಜ್ಞಾನಶಕ್ತಿ ಬಲೈಶ್ವರ್ಯ ವೀರ್ಯ ತೇಜಾಂಶ ಶೇಷತಃ ಎನ್ನುವ ಚಿಂತನೆಯಲ್ಲಿ ಐಶ್ವರ್ಯ ವೈರಾಗ್ಯ ಯಶೋವಿಭೋಧ ವೀರ್ಯಶ್ರಿಯ ಪೂರ್ಣಮಹಂ ಪ್ರಬದ್ಧಿ ಎನ್ನುವ ಅನುಸಂಧಾನದಲ್ಲಿ ಇಷ್ಟೇ ಅಲ್ಲದೆ ಪ್ರತಿನಿತ್ಯ ಮಾಡತಕ್ಕಂಥ ಜಪ ಮಾಡುವವರಿಗೆ ಗೊತ್ತದು. ಅಂಗನ್ಯಾಸದಲ್ಲಿ ಪೂರ್ಣ ಜ್ಞಾನಾತ್ಮನೆ ಹೃದಯಾಯ ನಮಃ, ಪೂರ್ಣ ಐಶ್ವರ್ಯಾತ್ಮನೆ ಶಿರಸೇ ಸ್ವಾಹ, ಪೂರ್ಣ ಪ್ರಭಾತ್ಮನೆ ಶಿಖಾಯ ವಿಶತ್, ಪೂರ್ಣ ಆನಂದಾತ್ಮನೆ ಕವಚಾಯುವಂ, ಪೂರ್ಣ ತೇಜಾತ್ಮನೆ ನೇತ್ರಾಭ್ಯಂ ಭವಿಷ್ಯತ್, ಪೂರ್ಣ ಶಕ್ತಿಯಾತ್ಮನೆ ಅಸ್ತರಾಯ ಪಟ್ ಅಂತ ಹೇಳಿ ಏನೊಂದಿದೆ. ಇದು ಅದುವೇ ಭಗವಂತನ ಬಗ್ಗೆ ಮಾತಾಡಿದ ಆಚಾರ್ಯರು ಹೇಳ್ತಾರೆ, ಇದು ವೈಷ್ಣವಾಂಗಾನ್ಯತೋ ವಿದುಹು ಅಂತ, ಯಾವ ವಿಷ್ಣು ಮಂತ್ರಕ್ಕೂ ಆಗತಕ್ಕಂಥ ಷಡಂಗ ಇದು ಅಂತ ಚಿಂತನೆಯನ್ನು ಕೊಡ್ತಾರೆ. ಅದ್ಭುತವಾದಂತಹ ಒಂದು ಕೊಡುಗೆ ತಂತ್ರದಲ್ಲಿ. ಅದನ್ನು ಇಲ್ಲಿ ಅನುಸಂಧಾನ ಮಾಡಲಿಕ್ಕೆ ಆಗ್ತದೆ ಹೇಳಿ ನಾನು ಸೂಚನೆಯನ್ನು ಕೊಟ್ಟೆ ಅಷ್ಟೇ. ಇನ್ನು ಕೊನೆಯದೊಂದು ಅರ್ಥ ಕೊಡ್ತಾರವರು, ವಸಂತಾದಿಯನ್ನು ಷಡ್ಋತುವನ್ನು ಕರೋತಿ ಇತಿ ವಷಟ್ಕಾರ. ಅದರ ಮೊದಲೊಂದು ಇದೆ, ವಷಡಿತ್ಯಾಕ್ರಿಯತೆ ಇತಿ ವಷಟ್ಕಾರ. ಅವನನ್ನು ವಷಡದಿಂದಲೇ ಕರೀತಾರೆ ಅಂತ, ದ ನೇಮ್ ಆಫ್ ಅಷ್ಟೇ. ಭಗವಂತನ ಹೆಸರು ಅದು ಎಪಿಥೆಟ್, ವಷಟ್ ಹೇಳಿ. ಯಾಕೆ ಏನು ಅಂತ ಯಜ್ಞದಲ್ಲಿ ಪ್ರಶ್ನೆ ಇಲ್ಲ, ಹಾಗೆ ಕರಿ ಹೆಸರು ಇರಬಾರ್ದೇನು? ಹಾಗೂ ಒಂದು ಕತೆ ಕಾರ ಶಬ್ದದಲ್ಲಿ ಬಂದದ್ದಕ್ಕೋಸ್ಕರ ಅವರು ವಷಡಿತ್ಯಾಕ್ರಿಯತೆ. ಆನಂತರ ಇನ್ನೊಂದು ಅರ್ಥ, ವಸಂತಾದಿಯನ್ನು ಷಡ್ಋತುವನ್ನು ಕರೋತೀತಿ. ವಾ ಅಂದರೆ ಎಬ್ರಿವೇಷನ್ ಆಫ್ ವಸಂತ ಅಂತ. ಷಡ್ ಅಂದರೆ ಅದು 6 ಋತುಗಳು. 6 ಋತುಗಳು ಯಾರಿಂದ ಬರ್ತದೆ ಅಂತ ಇದೆಲ್ಲ ತಿಳಿಯುವುದು ಅಂದರೆ ಬಹಳ ಕಷ್ಟ. ಅರ್ಥ ಮಾಡಿಕೊಳ್ತವೆ. ವಸಂತ, ಗ್ರೀಷ್ಮ, ವರ್ಷ, ಅಭಿವರ್ಷಣಶೀಲತ್ವಾದ ವರ್ಷ ಅಂತೇಳಿ, ಗರಣಾತ್ ಗ್ರೀಷ್ಮ ಉಚ್ಯತೆ ಅಂತೇಳಿ, ಬಿಸಿ ಮಾಡಿದ್ದರಿಂದ ವಸಂತಿಷ್ಟ, ವಸಂತದ ಎಲ್ಲ ಕಡೆಯಲ್ಲಿ ತುಂಬುವುದರಿಂದ ವಸಂತ, ಗ್ರೀಷ್ಮ, ಆನಂತರ ವರ್ಷ, ಶರತ್ ಸುಖವನ್ನು ನೀಡುವುದರಿಂದ ಶಮ್ರಾತಿ ಅಂತ, ಹೇಮಂತ ಹಿಮಂತನೋತಿ ಅಂತ. ಹೀಗೆ ಇವನ್ನೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ 6 ಋತುಗಳ ಚಿಂತನೆಯಲ್ಲಿ ಅವನನ್ನು ಅನುಸಂಧಾನ ಮಾಡಲಿಕ್ಕೆ ಬರ್ತದೆ. ವಸಂತಾದೀನ್ ಷಡ್ಋತೂನ್ ಕರೋತೀತಿ ವಷಟ್ಕಾರ. ಹೀಗೆ ವಷಟ್ಕಾರದ ಅರ್ಥ. ಅದರಂತೆ ಒಂದು ನಾಮಕ್ಕೆ ಒಂದು ಅರ್ಥದಲ್ಲಿ ನಾನು ನೀಡಿದಂತೆ ವಷಟ್ಕಾರ ಯಜ್ಞದಲ್ಲಿ ವಷಟ್ ಶಬ್ದದಿಂದ ಕರೆಯಲ್ಪಡುವವನು ಮಾಮೂಲಿ ಅನುಸಂಧಾನ ಮಾಡಿದೆವು. ಒತ್ತೂರು ವೇಣುಗೋಪಾಲರಾವ್ ಅವರ ಇಂಗ್ಲೀಷ್, ವಷಟ್ ದ ನೇಮ್ ಸಬ್ಲಿಮ್ ಈಸ್ ಹೌ ಈಸ್ ಅಟ್ರಿಬ್ಯೂಟೆಡ್ ಇನ್ ದ ಯಜ್ಞಾಸ್. ಇನ್ನು ಮುಂದಿನ ನಾಮ ಈ 8ನೆಯ ಪ್ರವಚನದಲ್ಲಿ ಭೂತಭವ್ಯ ಭವತ್ಪ್ರಭು, ಭೂತಾನಾಂ ಭವಿಷ್ಯತಾಂ ಭವತಾಂಚ ಪ್ರಭು. ಬನ್ನಂಜಿಯವರು ಹೇಳುತ್ತಾರೆ, ಪ್ರಭು ಅಂದರೆ ಸ್ವಾಮಿ, ದೊರೆ ಇದ್ದಾನೆ, ಇರಲಿ. ಯಾವುದರೆಲ್ಲದರ ದೊರೆ ಕೇಳಿದರೆ ಭೂತಾನಾಂ ಭವಿಷ್ಯತಾಂ ಭವತಾಂಚ, ಹಿಂದೆ ಆದವರ, ಮುಂದೆ ಬರುವವರ, ಈಗ ಇದ್ದವರ ಎಲ್ಲದರ ಒಡೆಯನಾಗಿ ಈತನಿದ್ದಾನೆ ಅಂತ ಚಿಂತನೆಯನ್ನು ಕೊಡ್ತಾನೆ. ಇದು ಒಂದು ಅರ್ಥ. ಮತ್ತೊಂದು ಭೂತಃ ಭವ್ಯ ಭವಂಶ್ಚ ಪ್ರಭು. ಇವನು ಭೂತನೂ ಹೌದು, ಇವನು ಭವ್ಯನೂ ಹೌದು, ಇವನು ಭವನ್ ಇವತ್ತಿರುವವನು ಹೌದು, ಎಲ್ಲ ಪ್ರಕಾರದವನು ಆಗಿದ್ದಾನೆ ಎನ್ನುವ ಅರ್ಥದಲ್ಲಿಯೂ ಇದರ ಚಿಂತನೆಯನ್ನು ಸಾಗಿಸಿದ್ದಾರೆ. ಇದಕ್ಕೊಂದು ಪ್ರಮಾಣವನ್ನು ಕೊಡ್ತಾರೆ, ನೆನಪಿಸ್ತಾರೆ. ಮಾಂಡೂಕ್ಯೋಪನಿಷತ್ತಿನ ಗೆರೆ, ತಸ್ಯೋಪವ್ಯಾಖ್ಯಾನಂ ಭೂತಂ ಭವದ್ ಭವಿಷ್ಯದಿತಿ ಇದು ಮಾಂಡೂಕ್ಯೋಪನಿಷತ್ತು. ಹಾಗಾಗಿ ಭಗವಂತನನ್ನು ಇಷ್ಟು ಪ್ರಕಾರದಲ್ಲಿ ಕರೀಲಿಕ್ಕೆ ಬರ್ತದೆ ಎಂದು ತೋರಿಸಿಕೊಟ್ರು. ಪ್ರಭು ಶಬ್ದಕ್ಕೆಲ್ಲ ಬಂದಾಗ ಮುಂದಕ್ಕೆ ಅರ್ಥ ಕೊಡುವುದರಿಂದ ಇಲ್ಲಿ ಅದರ ವಿವರಣೆಯನ್ನು ಕೊಡುವುದಿಲ್ಲ. ಒಂದು ಪದಕ್ಕೆ ಒಂದು ಅರ್ಥದ ಚಿಂತನೆಯಲ್ಲಿ ಭೂತಭವ್ಯ ಭವತ್ಪ್ರಭು, ದ ಲಾರ್ಡ್ ಆಫ್ ಆಲ್ ಟೈಮ್ಸ್, ಹಿಂದಿನ ಮುಂದಿನ ಇಂದಿನ ಕಾಲ ನಿಯಾಮಕ ಎನ್ನುವುದಾಗಿ ನಾನು ಅದನ್ನು ಗುರುತಿಸಿದ್ದೇನೆ. ಭಗವಂತನ 1000 ರೂಪಗಳಲ್ಲಿ 5ನೆಯ ರೂಪ ಚಿಂತನೆ ಭೂತಕೃತ್. ಭೂತಾನಿ ಜೀವಜಾತಾನಿ ಕರೋತಿ ಸೃಜತಿ. ನೋಡಿ, ಒಂದು ಅರ್ಥ. ಭೂತಗಳು ಅಂದರೆ ಜೀವಜಾತಗಳು ಎಲ್ಲರೂ.
ಅವರನ್ನು ಕರೋತಿ ಅಂದರೆ ಸೃಷ್ಟಿ ಮಾಡುತ್ತಾನೆ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಭೂತಾನಿ ಜೀವಜಾತಾನಿಯೇ ಕೃಂತತಿ ಸಮ್ಮರತಿ ಚ ಅಂತ. ಕೃತಿ ಶಬ್ದಕ್ಕೆ ಕೃತಿಚ್ಛೇದನೆ ಧಾತ್ವರ್ಥ ಮಾಡಿದರು, ಡುಕುರಿಕರಣೆ ಧಾತ್ವರ್ಥ ಮಾಡಿದರು, ಎರಡು ಇರೋದ್ರಿಂದ ಸೃಷ್ಟಿ ಮಾಡುತ್ತಾನೆ ಮತ್ತು ಸಂಹಾರ ಮಾಡುತ್ತಾನೆ ಎರಡು ಅರ್ಥವನ್ನು ಕೊಟ್ಟರು. ಇನ್ನೊಂದು ಭೂತಾನ್ ಕರೋತಿ ಅಂತಲೇ ಭೂತಕೃತ್, ಭೂತಾನ್ ಭೂತಿಮತಃ ಕರೋತಿ ಅಂತ. ಅವರನ್ನು ಐಶ್ವರ್ಯವುಳ್ಳವರನ್ನಾಗಿಸ್ತಾನೆ, ದೊಡ್ಡವರನ್ನಾಗಿಸ್ತಾನೆ, ಎತ್ತರದವರನ್ನಾಗಿಸ್ತಾನೆ ಅಂತ. ಯಾರನ್ನು? ಸಾತ್ವಿಕ ಜೀವಾನ್ ಅಷ್ಟೇ. ಭೂತಗಳು ಅಂದರೆ ಯಾರು? ಭೂತಗಳು ಅಂದರೆ ಒಳ್ಳೆಯವರು ಮಾತ್ರ ಇಲ್ಲ, ಎಲ್ಲರೂ ಬರಲಿಲ್ಲ. ಇದು ಒಂದು ಅರ್ಥ. ಇನ್ನೊಂದು ಭೂತಗಳು ಅಂತ ನಾವು ಯಾವತ್ತು ಕರೆಯುವಂಥದ್ದು ಬೇತಾಳಾದಿಗಳನ್ನು, ಬೇತಾಳವನ್ನೆಲ್ಲ ಭೂತಗಳು ಅಂತ ಕರೀತಾರೆ. ಹಾಗಾಗಿ ಅಂಥವರನ್ನೆಲ್ಲ ಬೇತಾಳಾದೀನಿ ಕರೋತಿ ಎನ್ನುವ ಅರ್ಥದಲ್ಲಿಯೂ ಭೂತಕೃತ ಅಂತ ಅರ್ಥ. ಬಹಳ ವಿಚಿತ್ರವಾಗಿರತಕ್ಕಂಥ ಚಿಂತನೆಗಳಿವೆ. ಭೂತಗಳು ಎನ್ನುವುದು ಜನರಿಗೆಲ್ಲ ಹೆಚ್ಚಾಗಿ ಗೊತ್ತಿಲ್ಲ. ದೆವ್ವಗಳನ್ನು ದೈವಗಳು ಅಂತ ಕರೆದು ಹೆಚ್ಚು ಕಡಿಮೆ ಅರ್ಥದಲ್ಲಿ ನಿಂತಿದ್ದಾರೆ. ಹಾಗಾಗಿ ಇವತ್ತು ಗೀತೆಯ ಚಿಂತನೆಯಲ್ಲಿ ನಾವು ನೋಡಿಕೊಂಡರೆ ಭೂತಗಳಿಗೊಂದು ಪ್ರತ್ಯೇಕವಾದ ಸ್ಥಾನಗಳಿವೆ. ಕೃಷ್ಣ ಹೇಳ್ತಾನೆ, ದೇವಾನ್ ದೇವೇಜೋ ಯಾಂತಿ ಪಿತೃಯಾಂತಿ ಪಿತೃವ್ರತಾಃ ಭೂತೇಜ್ಯಾ ಯಾಂತಿ ಭೂತಾನಿ ಯಾಂತಿ ಮಧ್ಯಾಜಿನೋಪಿ ಮಾಂ ಅಂತ. ಈ ಶಬ್ದಗಳು ಚಿಂತನೆಯಲ್ಲಿ ಕೇಳುವಾಗ ನಮಗೆ ಅರ್ಥ ಆಗ್ತದೆ. ದೇವರ ಪೂಜೆ ಅಂತ ಒಂದಿದೆ, ಪಿತೃಗಳ ಸಮಾರಾಧನೆ ಅಂತ ಮಗದೊಂದಿದೆ, ಅದರಂತೆ ಭೂತಗಳ ಪುರಸ್ಕಾರವು ಬರ್ತದೆ ಅಂತ. ಇದು ಮೂರೂ ಅಲ್ಲದೆ ತನ್ನನ್ನು ಉಪಾಸನೆ ಮಾಡುವಂಥ ಒಂದು ನಾಲ್ಕನೆಯ ಪರಿಶುದ್ಧವಾದ ದಾರಿ ಇದೆ ಎನ್ನುವುದನ್ನು ಕೃಷ್ಣ ಹೇಳಿದ್ದು ಅರ್ಥ ಆಗ್ತದೆ. ಇವರೆಲ್ಲ ತಪ್ಪು ದಾರಿಯಲ್ಲಿ ಹೋಗಿ ಹಿಂದೆ ಬರಲಿಕ್ಕಿದ್ದಾರೆ, ನನ್ನ ಉಪಾಸನೆ ಮಾಡುವವರು ಮಾತ್ರ ಹಾಗಲ್ಲ ಅಂತ ಹೇಳಿದ್ದಾನೆ. ಇಲ್ಲೇನಾಯಿತು? ಭೂತಗಳ ಒಂದು ಸಾಲೆ ಬೇರೆ ಉಂಟು. ಈ ಚಿಂತನೆಯನ್ನಿಟ್ಟುಕೊಂಡು ಭೂತಾನಿ ವೇತಾಲಾದೀನಿ ಅಂತ ಬರೆದರು ಆಚಾರ್ಯರು. ದೇವತೆಗಳಲ್ಲಿಯೂ ಬೇಕಾದಷ್ಟು ಪ್ರಭೇದಗಳುಂಟು. ದೇವತೆಗಳ ಸೃಷ್ಟಿಯನ್ನು ಉಲ್ಲೇಖ ಮಾಡುವಾಗ ವಿಬುಧಾಃ ಪಿತರಃ ಅಂತ ಹೇಳಿಕೊಂಡು ದೇವಸರ್ಗಶ್ಚಾಷ್ಟವಿಧಃ ವಿಬುಧಾಃ ಪಿತರೋಸುರಾಃ ಗಂಧರ್ವಾಪ್ಸರಸಸ್ಸಿದ್ಧಾಃ ಯಕ್ಷ ರಕ್ಷಾಂಶಿ ಚಾರಣಾಃ ಭೂತಪ್ರೇತ ಪಿಶಾಚಾಂಶ ವಿದ್ಯಾಧರಾಃ ಕಿನ್ನರಾದಯಃ ಅಂತೇಳಿ. ಹೀಗಾಗಿ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಇದೆಲ್ಲದರ ಸೃಷ್ಟಿಯಲ್ಲಿಯೂ ಭಗವಂತ ಇದ್ದಾನೆ ಎನ್ನುವ ಅರ್ಥದಲ್ಲಿ ಭೂತಕೃತ್. ಮತ್ತು ಇವುಗಳನ್ನು ದುಷ್ಟವಾದವುಗಳನ್ನು ಅಥವಾ ಸತ್ಪ್ರಕಾರದಲ್ಲೇ ಆಗಿರಲಿ ಭೂತಾನಿ ವೇತಾಳಾದೀನಿ ಕೃಂತತಿ ಇತಿ ಭೂತಕೃತ್ ಎನ್ನುವ ಅರ್ಥವು ಇಲ್ಲಿ ನಡೆದಿದೆ, ಕೊಟ್ಟಿದ್ದಾರೆ. ಕೃಂತತಿ ಎನ್ನುವುದಕ್ಕೆ ನಾಶ ಮಾಡುವ ಅರ್ಥವನ್ನು ಮೊದಲೇ ಕೊಟ್ಟಿದ್ದಾರೆ ಸಂಹರತಿ ಅಂತ. ಇನ್ನು ಒಂದು ಸುಲಭವಾದ ಅರ್ಥ ನಮಗೆ ಅಭ್ಯಾಸ ಆಗುವಂಥದ್ದು ಪಂಚಭೂತಾನಿ ಕರೋತಿ ಸೃಜತೀತಿ ಚ. ಭೂತಕೃತ ಅಂದರೆ ಭೂತಗಳು ಅಂದರೆ ಪಂಚಭೂತಗಳಲ್ವಾ? ಹೌದು. ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಇದು ಪಂಚಭೂತಗಳು. ಈ ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾನೆ ಎನ್ನುವ ಅರ್ಥದಲ್ಲಿಯೂ ಚಿಂತನೆಯನ್ನು ತಂದಿದ್ದಾರೆ. ಇದಕ್ಕೂ ವೇದವು ವಿಶೇಷವಾದಂಥ ಬೆಂಬಲವನ್ನು ಕೊಟ್ಟಿದೆ. ಯಥೋ ವಾಯುಮಾನಿ ಭೂತಾನಿ ಜಾಯಂತೆ ನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ ಅಂತೇಳಿ ಬ್ರಹ್ಮ ಜಿಜ್ಞಾಸೆಗೆ ಮೂಲ ಸ್ರೋತಸ್ಸಾಗಿ ಮೂಲಶ್ರುತಿಯಾಗಿ ಚಿಂತನೆಯಲ್ಲಿ ಬಂದಾಗ ಅಲ್ಲಿ ಆರಂಭದಲ್ಲಿ ಬರುವುದೇ ಯಥೋ ವೈಮಾನಿ ಭೂತಾನಿ ಜಾಯಂತೆ ಅಂತಲೇ. ಆ ಅರ್ಥದಲ್ಲಿಯೂ ಭೂತಕೃತಿ ಎನ್ನುವುದನ್ನು ಕೊಟ್ಟದ್ದು ಬಹಳ ಸುಂದರವಾಗಿದೆ. ಪಂಚಭೂತಗಳ ಜೊತೆಯಲ್ಲಿ ಇಡೀ ಪ್ರಪಂಚವನ್ನೇ ಚಿಂತನೆಯಲ್ಲಿ ಇಲ್ಲಿ ತರಲಿಕ್ಕೆ ಬರ್ತದೆ ಭೂತಕೃತ್. ಇನ್ನು ಬಹಳ ಸುಂದರವಾದ ಮಗದೊಂದು ಅರ್ಥ ಭುವಿ ತತಿಂ ಕರೋತಿ ಅಂತ. ಭೂತಕೃತ್ ಭುವಿ ತತಿಂ ಕರೋತಿ, ಭೂಮಿಯಲ್ಲಿ ವಿಸ್ತಾರವನ್ನು ಮಾಡುತ್ತಾನೆ. ಯಾರದ್ದು? ಸತಾಂ, ಸಜ್ಜನರ ವಿಸ್ತಾರ ಮಾಡುತ್ತಾನೆ ಅನ್ನುವುದರಿಂದ ಒಂದು ಅರ್ಥ. ಅಸತಾಂ ಭುವಿ ತತಿಂ ಕರೋತಿ ಅದು ಒಂದು ಇನ್ನೊಂದು ಅರ್ಥ. ಕೆಟ್ಟವರದ್ದು ವಿಸ್ತಾರ ಮಾಡ್ತಾನೆ. ಯಾಕೆಂದರೆ ಒಳ್ಳೆಯವರಾಗಬೇಕಾದ್ರೆ ಕೆಟ್ಟವರು ಇರಬೇಕಾಗ್ತದೆ. ಅವರ ಕೆಟ್ಟತನದಿಂದಾಗಿ ಇವರು ಒಳ್ಳೆಯದು ಮಾಡಲಿಕ್ಕೆ ಪ್ರಯತ್ನಿಸ್ತಾರೆ ಆಗ. ಹಾಗಾಗಿ ಎರಡು ಹತ್ತಿರ ಇರುವಂಥದ್ದು. ಇದರೊಟ್ಟಿಗೆ ಕೃಂತನಾರ್ಥ ಬರೆಯುವಾಗ ಅಸತಾಂ ಭುವಿ ತತಿಂ ಕೃಂತತೀತಿ. ದೇವರು ಅಸಜ್ಜನರನ್ನು ತರ್ತಾನೆ ಸರಿ, ಆದರೆ ಅಸಜ್ಜನರನ್ನು ಇರಿಸುವುದಿಲ್ಲ. ಸಜ್ಜನರಿಗೆ ಸಜ್ಜನಿಕೆಯನ್ನು ಬೆಳೆಸಲಿಕ್ಕೋಸ್ಕರ ಅದನ್ನು ಹೆಚ್ಚು ಮಾಡ್ತಾನೆ, ಅಸಜ್ಜನರ ನಾಶ ಮಾಡ್ತಾನೆ. ಅಸತಾಂ ಭುವಿ ತತಿಂ, ಅವರ ವಿಸ್ತಾರವನ್ನು, ತತಿ ಅಂದರೆ ವಿಸ್ತಾರ ಅಂತ ಅರ್ಥ, ತತ್ ವಿಸ್ತಾರ ಎಂದು ಧಾತ್ವರ್ಥ, ರಾಶಿಯನ್ನು ಕಡಿಮೆ ಮಾಡ್ತಾನೆ. ಇಷ್ಟು ಆಗಿ ಕೊನೆಯ ಒಂದು ವಿಶಿಷ್ಟವಾದ ಅರ್ಥವನ್ನು ಕೊಡ್ತಾರೆ.
ಭೂತಕೃತ್ ಅಂದರೆ ಸ್ವಯಂ ಮಹತ್ ಭೂತಂ ಸರ್ವಕೃಚ್ಛ ಕರೋತೀತಿಕಾರ ಅಂತ ಮಾಡಿ ಎಲ್ಲ ಮಾಡುವವನು ಅವನೇ. ಇಲ್ಲಿ ಭೂತಕೃತಲ್ಲಿ ಭೂತ ಬೇರೆ ಕೃತ ಬೇರೆ ಎರಡು ಪದ ಮಾಡಿ, ಹಿಂದಿನ ಹಾಗೆ ವಷಟ್ಕಾರ ಇದ್ದಾಗೆ ಇಲ್ಲಿ ಬೇರೆ ಎರಡು ಪದ ಮಾಡಿ ಭಗವಂತ ಭೂತನೇ ಆಗಿದ್ದಾನೆ. ಸ್ವಯಂ ಎಂಥದ್ದು ಮಹದ್ಭೂತ. ಇದು ನೆನಪಿಸ್ಲಿಕ್ಕೆ ಹೇಳಿದ್ದವರು. ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನ್ಯನೇಕಶಃ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಗವ್ಯಯ. ಸಾಮಾನ್ಯವಾಗಿ ಊಟಕ್ಕೆ ಕೂತಾಗಿ ಗೆರೆಯನ್ನು ಹೇಳುತ್ತಾರೆ. ಇದು ಮಹಾಭಾರತದ್ದೇ ಗೆರೆ. ಯಾಕೆಂದರೆ ಎಲ್ಲವನ್ನೂ ಭಗವಂತ ಸ್ವೀಕರಿಸುತ್ತಾನೆ, ಪ್ರಸಾದವಾಗಿ ನಾನು ಉಣ್ಣುತ್ತೇನೆ ಎನ್ನುವ ಅರ್ಥ ಬರಲಿ ಅಂತ. ಅದೆಲ್ಲ ಮರ್ತೋಗಿದೆ, ಶ್ಲೋಕ ಮಾತ್ರ ಉಳಿದಿದೆ. ಏಕೋ ವಿಷ್ಣು ಮಹದ್ಭೂತಂ, ಅತ್ಯಂತ ಎತ್ತರದ ವ್ಯಕ್ತಿ ಒಬ್ಬನೇ ಒಬ್ಬ ಭಗವಂತ ಮಾತ್ರ. ಇದ್ದಾಗಿರುವವನು, ವ್ಯತ್ಯಾಸಗೊಳ್ಳದವನು, ವಿಕಾರ ಇಲ್ಲದವನು, ಯಾರಿಂದಲೂ ಯಾವುದಕ್ಕೂ ಏನೂ ಆಗದೇ ಇರುವವನು. ನಾವು ಆದರೆ ಉಂಡ್ರೆ ಗಟ್ಟಿ ಆಗ್ತೇವೆ, ಉಣ್ಣದಿದ್ದರೆ ಬಡವಾಗ್ತೇವೆ, ಉಂಡಾಗ ಖುಷಿ ಪಡ್ತೇವೆ, ಉಂಡ ಬಳಿಕ ಬೈತೇವೆ. ಹೀಗೆಲ್ಲ ವಿಕಾರಗಳೆಲ್ಲ ನಮ್ಮಲ್ಲಿದೆ, ಭಗವಂತನಲ್ಲಿ ಇಲ್ಲ. ಹೇಳಿಕ್ಕೆ ಏಕೋ ವಿಷ್ಣು ಮಹದ್ಭೂತಂ ಪೃಥಕ್ ಭೂತಾನಿ ಅನೇಕಶಃ. ಆ ಭಗವಂತನ ಎಲ್ಲರಲ್ಲಿ ನೆಲೆಗೊಂಡು ಆಹಾರವನ್ನು ಸೇವನೆ ಮಾಡ್ತಾನೆ, ಪ್ರಸಾದ ಸ್ವೀಕಾರಕ್ಕೆ ಅವನು ಪಾತ್ರನಾಗ್ತಾನೆ ಅಂತ ಹೇಳಲಿಕ್ಕೋಸ್ಕರ ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ. ಮೂರು ಪ್ರಕಾರದ ಜನರನ್ನು, ನಿಜವಾಗಿ ಮೂರು ಲೋಕ ಆಯ್ತಲ್ಲ, ಒಳ್ಳೆಯವರು ಊಟಕ್ಕೆ ಬರ್ತಾರೆ, ಕೆಟ್ಟವರು ಊಟಕ್ಕೆ ಬರ್ತಾರೆ, ಮಧ್ಯಮದವರು ಊಟಕ್ಕೆ ನಿಲ್ತಾರೆ. ತ್ರೀನ್ ಲೋಕಾನ್ ವ್ಯಾಪ್ಯ ಭೂತಾತ್ಮ ಭುಂಕ್ತೆ ವಿಶ್ವಭುಕ್ ಅವೇಯ. ಎಲ್ಲವನ್ನು ತಿನ್ನುವವನು, ಎಲ್ಲದರ ಸಾರಭೋಕ್ತನು ಭಗವಂತನು ಇಲ್ಲಿ ನಮ್ಮೊಳಗೆ ನಿಂತು ಇದನ್ನು ಸೇವನೆ ಮಾಡ್ತಾನೆ ಅನ್ನೋ ಅನುಸಂಧಾನ ಬರಲಿ ಅಂತ ಆ ಮಾತನ್ನು ಹೇಳಿದರೆ, ಇವತ್ತು ಆ ಮಾತು ಮಾತ್ರ ಉಳಿದಿದೆ. ಕೆಲವರು ಅದನ್ನು ಹೇಳಲಿಕ್ಕೂ ಮರೆತು ಬಿಟ್ಟಿದ್ದಾರೆ. ಹೀಗಾಗಿ ವಿಶೇಷವಾದ ದೊಡ್ಡ ಸಂಗತಿ ಭೂತಕೃತೆ ಎನ್ನುವಲ್ಲಿ ಭಗವಂತನೇ ಬಹಳ ದೊಡ್ಡದಾದ ವಿಷಯ, ವಸ್ತು ಮಹದ್ಭೂತಂ. ಮತ್ತು ಸರ್ವಕೃಚ್ಛ, ಎಲ್ಲ ಮಾಡುವುದವನೇ, ಯಾರು ಮತ್ತು ಯಾರು ಮಾಡುವವನಿಲ್ಲ ಅಂಥೇಳಿ ಬಹಳ ಸುಂದರವಾದ ಪಂಚಮ ರೂಪಕ್ಕೆ ಅರ್ಥವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ನಾಮಚಿಂತನೆಯನ್ನು ನಾವು ಮುಂದಿನ ಪ್ರವಚನದಲ್ಲಿ ನಡೆಸುವ. 5ನೆಯ ನಾಮಕ್ಕೆ ಒಂದು ನಾಮಕ್ಕೆ ಒಂದು ಅರ್ಥ, ಒಂದು ಪದಕ್ಕೆ ಒಂದು ಚಿಂತನೆ, ಒಂದು ರೂಪದ ಒಂದು ಅನುಸಂಧಾನ ಎನ್ನುವ ನೆಲೆಯಲ್ಲಿ ನಾನು ನೀಡಿದಂತೆ ಸಂಗ್ರಹ ಮಾಡಿದ್ದರಲ್ಲಿ ಭೂತಕೃತ್ ಜೀವಿಗಳ ಸೃಷ್ಟಿಸುವವನು, ದ ಕ್ರಿಯೇಟರ್ ಆಫ್ ಆಲ್ ಎಕ್ಸಿಸ್ಟೆನ್ಸಸ್ ಎನ್ನುವುದಾಗಿ ಇಂಗ್ಲೀಷಲ್ಲಿ ಕೊಡಲಾಗಿದೆ. ಅಂದರೆ ಇದು ಸಾಮಾನ್ಯವಾಗಿ ಸುಲಭವಾಗಿ ಸಂಸ್ಕೃತದಿಂದ ಇಂಗ್ಲೀಷನ್ನು ಅರ್ಥ ಮಾಡಿಕೊಳ್ಳುವವರಿಗಾಗಿ ಕೊಟ್ಟ ಹೊತ್ತಗೆ ಇದು. ಮಗದೊಮ್ಮೆ ಎಲ್ಲರಿಗೂ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.